ನೋಡಿ ಈ ರೀತಿ ನೀರು ಬಂದ್ರೆ ಹೆಂಗೆ ಅವಾಗ ಎತ್ತಾಕ್ಬಿಡೋಣ ನಾಟಕ ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ 15ನೇ ವಾರ್ಡ್ನಲ್ಲಿ 200ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಕೂಲಿ ಕಾರ್ಮಿಕರು ಬಡವರೇ ಹೆಚ್ಚಿನ ಪ್ರಮಾಣದಲ್ಲಿ ವಾಸವಿರುವ ಪ್ರದೇಶವಾಗಿದೆ. ಪುರಸಭೆಯಿಂದ ವಾರಕ್ಕೊಮ್ಮೆ ಪೈಪ್ಲೈನ್ ಮೂಲಕ ಸರಬರಾಜು ಮಾಡುವ ನೀರನ್ನೇ ಈ ಭಾಗದ ಜನರು ಕುಡಿಯಲು ಸಹ ಬಳಸುತ್ತಿದ್ದಾರೆ. ಆದರೆ ಕಳೆದ 4-5 ದಿನಗಳಿಂದ ಪುರಸಭೆಯಿಂದ ಸರಬರಾಜು ಮಾಡುತ್ತಿರುವ ನೀರಿನಲ್ಲಿ ತ್ಯಾಜ್ಯ ಮಿಶ್ರಣಗೊಂಡು ಕಲುಷಿತವಾಗಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಸಾರ್ವಜನಿಕರ ಬಳಕೆಗೆ ಯೋಗ್ಯವಿಲ್ಲದ ನೀರನ್ನೇ ಮನೆಗಳಿಗೆ ಸರಬರಾಜು ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ಕಲುಷಿತ ನೀರಿನಿಂದ ಗಬ್ಬು ವಾಸನೆ ಬೀರಿ ಸಾರ್ವಜನಿಕರ ಆರೋಗ್ಯ ಹದಗೆಡುತ್ತಿದೆಯಂತೆ. ಸಾರ್ವಜನಿಕ ಕೊಳವೆ ಬಾವಿಗಳಿಂದ ಶುದ್ಧ ನೀರು ಪೂರೈಸಬೇಕಾಗಿರುವ ಪುರಸಭೆ ಆಡಳಿತ ಮಂಡಳಿಯ ಕಾರ್ಯವೈಖರಿಗೆ 15ನೇ ವಾರ್ಡ್ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ ಈ ರೀತಿ ನೀರು ಬಂದ್ರೆ ಹೆಂಗೆ ಅವಾಗ ಎತ್ತಾಕ್ಬಿಡೋಣ ನಾಟಕ ಬರ ಪ್ರಿಯಾ ನಾಟಕರಿಗೂ ಏನಾಗಿದೆ ಸಮಸ್ಯೆ ನಿಮ್ಗೆ? ಆ ನೀರು ಗಲೀಜುಗಳು ಬರೋದಕ್ಕಿಂತ ಕ್ಲೀನ್ ಆಗಿ ಬಿಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಪುರಸಭೆ ಮಾಜಿ ಸದಸ್ಯ ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಮಾತನಾಡಿ, ತ್ಯಾಜ್ಯದಿಂದ ಮಲಿನಗೊಂಡಿರುವ ನೀರನ್ನ ಸರಬರಾಜು ಮಾಡಿರುವುದು ಅತ್ಯಂತ ಖಂಡನೀಯವಾಗಿದೆ. ಈ ಘಟನೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಎತ್ತಿ ತೋರುತ್ತಿದೆ. ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಬೇಕಾಗಿರುವ ಪುರಸಭೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 15ನೇ ವಾರ್ಡಲ್ಲಿ ಈ ತರ ನಾವು ಈ ಸಂಪುಗಳನ್ನೆಲ್ಲ ನಾವು ನೋಡಿದ್ವಿ. ಈ ಒಂದು ವಾರ್ಡಲ್ಲಿ ಎಲ್ಲ ಸಂಪುಗಳು ಸಹ ಪುರಸಭೆಯ ಒಂದು ನಿರ್ಲಕ್ಷ್ಯದ ವತಿಯಿಂದ ಇವತ್ತು ಲೆಟ್ರಿನ್ ತೊಟ್ಟಿಗಳಲ್ಲಿ ಇರುವಂತಹ ಒಂದು ಕೊಳಚೆ ನೀರನ್ನುವಂಥದ್ದು ಇವತ್ತು ಸಂಪೂರ್ಣವಾಗಿ ವಾರ್ಡಲ್ಲಿರುವಂತಹ ಎಲ್ಲ ತೊಟ್ಟಿಗಳಿಗೂ ಕೂಡ ತುಂಬಿಕೊಂಡಿದೆ. ಕುಡಿಯೋ ನೀರನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಅದನ್ನು ಸರಬರಾಜು ಮಾಡಬೇಕಾಗಿರುವಂಥ ಪುರಸಭೆಯವರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಸಾರ್ವಜನಿಕರು ಈ ಮಲಿನವಾಗಿರುವಂಥ ನೀರನ್ನು ಕುಡಿಯುವಂಥ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಎದುರಾಗಿದೆ. ಹಾಗೂ ಇಡೀ ಒಂದು ವಾರ್ಡ್ ಜನತೆ ಅನ್ನುವಂಥದ್ದು ಇದನ್ನು ತಗೊಂಡ್ರೆ ನಿಜವಾಗ್ಲೂ ಕಾಯಿಲೆಗಳಿಗೆ ತುತ್ತಾಗುವಂಥ ಒಂದು ಪರಿಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಅನ್ನುವಂಥದ್ದಾಗುತ್ತೆ. ಹಾಗೂ ಸದರಿ ಈ ವಾರ್ಡಿನಲ್ಲಿರುವಂಥ ಯಾರೇ ಒಬ್ಬರು ಜನಪ್ರತಿನಿಧಿಗಳಾಗಿ ಇದ್ರ ಬಗ್ಗೆ ಕ್ರಮವನ್ನು ಇದುವರೆಗೂ ತಗೊಳ್ತಿರೋ ಇರುವಂಥ ಕಾರಣವಾಗಿ ಇವತ್ತು ಕೊಳಚೆ ನೀರು ಅನ್ನುವಂಥದ್ದು ಇಡೀ ವಾರ್ಡಲ್ಲಿ ಸರಬರಾಜು ಆಗ್ತಾ ಇದೆ. ಆದ್ದರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಅನ್ನೋಂಥ ತಗೋಬೇಕು. ಹಾಗೂ ಸಾರ್ವಜನಿಕರಿಗೆ ಸ್ವಚ್ಛವಾಗಿರುವಂಥ ಒಂದು ಕುಡಿಯೋ ನೀರು ಕೊಡುವಂಥ ಒಂದು ಮೂಲಭೂತ ಸೌಕರ್ಯವನ್ನು ನಿರ್ವಹಿಸಬೇಕಾಗಿರುವಂಥ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದಿರ ತಕ್ಷಣ ಇದನ್ನು ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಸ್ವಚ್ಛವಾಗಿರುವಂಥ ನೀರನ್ನು ಕೊಡಬೇಕು ಅಂತ ಬಿಟ್ಟು ನಾವು ಸವಿನಯವಾಗಿ ವಿನಂತಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಪಾರ್ವತಿ, ಅಲ್ವೀಲಮ್ಮ, ರಿಹಾನ, ಸಿಮ್ರಾನ್, ಹರ್ಷಿಯಾ, ಮಂಜುಳಾ, ಜಹೀದ, ಅಜಯ್ ಕುಮಾರ್, ಮಮತಾ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.